ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಔಟ್ಫಿಟ್ ಹಿಂಗೈತಿ, ಹೊರಗೆ ಹೋದಿದ್ದು ತೋರಿಸ್ತೇನೆ. ನಾವು ಇವತ್ತು ಮತ್ತೊಂದು ಮದ್ವೆಗೆ ಹೊಂಟೇವಿ. ಇವತ್ತ ಬಿಂದಿ ದೊಡ್ಡದೇ ಹಚ್ಕೊಂಡೇನಿ. ಹೆಂಗೆ ಕನಸಾಗತ್ತದ ಅಂತ ಹೇಳ್ರಿ. ಯಾಕೋ ದೊಡ್ಡದು ಹಚ್ಕೋಬೇಕಂತ ಅನಿಸ್ತ. ಹಾಗಾಗಿ ಹೇರ್ ಸ್ಟೈಲ್ ಸಿಂಪಲ್ ಆಗಿ ಇಷ್ಟ ಮಾಡೇನಿ. ಒಂದು 5 ದಿನದ ಹಿಂದ್ಗಡೆನ ಹೂ ಕಟ್ಟಿ ಫ್ರಿಜ್ನಾಗ ಇಟ್ಟಿದ್ದು ನಾನು. ಇಟ್ಕೊಳಕ್ ಬರ್ತೈತಿಲ್ಲ ಅಂತ ದೇವ್ರಿಗೆ ಗಿಡ್ಸಾಕ್ ಬರ್ತೈತೆ ಅಂತೇಳಿ ಹೊಳ್ಳಿ ನೆನಪನಾಗಿಲ್ಲ. ಈಗ ತೊಗೊಂಬಂದು ತೋರಿಸ್ತೇನೆ. ಎಲ್ಲ ಬಾಡ ಹೋಗ್ಬಿಟ್ಟಾವು. ಒಂದೀಟ ನೀರು ಹೊಡೆದು ಇಟ್ಟಿತ್ತು ಅವಕ್ಕೆ. ಅದಕ್ಕಾಗಿ ಹಂಗಾಗಿದ್ದೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ರೆಡಿ ಆಗೇನಿ. ಸೀರೆ ಐತೆ ಚೆನ್ನಾಗೈತಿ ಕಾಣಿಸ್ತೈತಲ್ಲ. ಇವತ್ತಾನ ಈ ಚೂಡಿರಿ ಹಾಕೊಳಕತ್ತೀನಿ. ನಾನು ಇದೊಂದೇ ಇರ್ಲಿ ಅಂತ ಹೇಳಂತ ನಮ್ಮ ಮನೆಯವ್ರು ಇಲ್ಲ ಇದನ್ನ ಹಾಕೋ ಅದು ಚಂದ ಕಾಣಿಸ್ತೈತೆ ಅಂತಂದ್ರೆ ಇದ್ರ ಜೊತೆ ಇದಷ್ಟೇ ಚಂದ ಕಾಣಿಸ್ತೈತೆ ಅಂತ ನಾ ಅಂದೆ. ಹೂವಟ್ಟಾಗಿದ್ರೆ ಚಂದ ಕಾಣಿಸ್ತಿದ್ದು. ಯಾಕೋ ಹೊಟ್ಟೆ ಚುಚ್ಚಾಕತ್ತೈತ್ರಿ. ಕಚ್ಚ 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 ಕಚ್ಚ. ಯಾಕೆ ಹಿಂಗೆ ಬಂದೈತಿ ಇನ್ನು ನಾನು ಆಮ್ಯಾಗ ಸಿಗ್ತೇನೆ ಇಲ್ರಿ. ಮತ್ತೆ ಕರ ಬಿಟ್ಟಿಲ್ಲ ಅಮ್ಮಿ ಚಪ್ಪಲ್. ಬರೀ ಫ್ರೆಂಡ್ಸ್ ಮದ್ವೆ ಹೋಗೋರ್ನಂತ ಲೇಡೀಸ್ ಮದ್ವೆ ಐತಿ. ನೋಡೋಣಂತ ಹೋಗಿ ಬರ್ಬೇಕಾದ್ರೆ ಅಲ್ಲಿ ಯಾವ್ದಾದ್ರು ನಿಯರ್ ಪ್ಲೇಸ್ ಇದ್ರೆ ನೋಡ್ಕೊಂಡ್ ಬರ್ಬೇಕಂತ ಅನ್ಕೊಂಡೇವಿ. ನಾವು ಹೋಗೋದು ಹಳ್ಳಿ ಮ್ಯಾಗ. ಈಗ ಸಣ್ಣಗೆ ಜಿಟಿ ಜಿಟಿ ಮಳೆ ಹತ್ತೈತಲ್ಲ, ಹಂಗಾಗಿ ಹಿಂಗ್ ಗುಡ್ದ ದೇವಸ್ಥಾನ ಇದ್ರೆ ಚಂದ ಕಾಣಿಸ್ತೈತಿ. ಹಂಗೆ ಪ್ಲಾನ್ ಮಾಡ್ಕೊಂಡು ಹೊಂಟೇವಿ. ಜಲ್ದಿನೂ ಹೊಂಟೇವಿ. ಟೈಮಿಗೆ 9:09 ಆಗೈತಿ. 10 ಯಾವ್ದ ನನ್ನ ಹಲ್ಲಿಗೆ ಕ್ಲಿಪ್ ಹಾಕಿಸಂತಂದ್ರೆ ನನ್ನ ಗಂಡ ಹಾಕ್ಸಂಗಿಲ್ಲ. 20-30 ರೂಪಾಯಿ ಕೊಟ್ಟು ಮಗಳಿಗೆ ಹಾಕ್ಸಿಲ್ಲ, ನಿನಗೆ ಹಾಕಿಸ್ಬೇಕು ಹಳಿ ಮುದುಕಿಗೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಹಲ್ಲು ಅಂತೀರಿ. ಬಾಯಾಗ ಹಲ್ಲು ಇರ್ಲಾರ್ದ ಮತ್ತೇನಿರ್ಬೇಕು ಹೇಳ್ರಿ. ಕೆಲವ್ರಿಗೆ ನನ್ನ ಹಲ್ಲಂದ್ರೆ ಇಷ್ಟ, ಇನ್ನು ಕೆಲವ್ರಿಗೆ ನಾನು ಹಲ್ಲು ಕಂಡ್ರೆ ಹಾಗಂಗಿಲ್ಲ. ನಾನೇನು ಮಾಡಲಿ ಅದು. ಇದು ಯಾಕೆ ಇಷ್ಟು ವೈಟ್ ಬರಾಕತ್ತೈತಿ?
ಬರೀ ಹೋಗೋರ್ನಂತ ಮದ್ವೆಗೆ. ವಾಯು ಬೇನ್ ಹನ್ನ ತುಳಿದ್ನಿ ಬೈಸ್ಗೊಳದ ಬನ್ನಿಂದ್ರ. 3 ಜನ ಇವತ್ತ ಮದ್ವೆಗೆ ಹೊಂಟೇವಿ. ಸಾಂಗ್ ಒಂದಿಟ್ಟು ಕೇಳಿದ್ರೆ ಕಾಪಿ ರೈಟ್ ಆ ವಿಡಿಯೋನ ಕೆಲವೊಂದ್ಸಲ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬಿಂದ. ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದು ವಿಡಿಯೋ ಅದು ಎಲ್ಲಿ ಡಿಲೀಟ್ ಆಗೈತೆ ಗೊತ್ತಿಲ್ಲ ಅಥವಾ ಆಲ್ರೆಡಿ ಆಗೈತೆ ಗೊತ್ತಿಲ್ಲ. ಯಾಕಂದ್ರೆ ಕಾಪಿ ರೈಟ್ ಕ್ಲೈಮ್ ಬೀಳಾಗದೈತೆ ಅದು ಮೂವಿ ಸಾಂಗ್ ಹಾಕೈತಲ್ಲ, ಹಾಗಾಗಿ ಆದರೂ ಅದನ್ನು ರಿಮೂವ್ ಮಾಡ್ತೀನಿ ಮತ್ತು ಕಾಪಿ ರೈಟ್ ಕ್ಲೈಮ್ ರಿಮೂವ್ ಮಾಡ್ತೀನಿ ಮತ್ತು ಕಾಪಿ ರೈಟ್ ಕ್ಲೈಮ್ ಬೀಳಾಗತೈತಿ. ಗೊತ್ತಿಲ್ಲ ಏನಕ್ಕೈತೆ. ಹಾಡ ಕೇಳ್ಕೊಂತ ಈಗಂದ್ರೂ ಕೆಲವೊಂದಿಷ್ಟು ಮ್ಯೂಸಿಕ್ ಹಾಕಿದ್ರು ಸಹಿತ ಕಾಪಿರೈಟ್ ಕ್ಲೇಮ್ ಕೊಡಾಕತ್ಬಿಟ್ಟಾರ. ಏನು ಮಾಡೋದ್ರಿ, ಲವರ್ಸ್ ಲೈಫು ಅಂದ್ಕೊಂಡಷ್ಟು ಈಸಿ ಇರಂಗಿಲ್ಲ. ಏನು ಮಸ್ತ್ ಗ್ರೀನರಿ ಕಾಣಿಸಾಕತ್ತೈತಿ. ಗೌರಿ ಇಲ್ಲದವ ವಿಟಲ್ ಮಧ್ಯಾಹ್ನ ಸಂಜೆಗೆ ಬರ್ತಾನ. ಇಲ್ಲಿ ಊರಾಗ ಒಂದು ಮದುವೆ ಐತಿ, ನಮ್ಮ ಮನೆಯವ್ರು ಹೋಗಿ ಅಲ್ಲಿ ಹೋಗಿ ಒಂದು ಇಟ್ಟು ನಿಂತು ಬಂದ್ರೆ, ಯಾಕಂದ್ರೆ ಊರಾಗಿಂದ ಇರ್ತೈತಲ್ಲ ಅದು ಬ್ರ್ಯಾಕ್ ಬರಂಗಿಲ್ಲ. ಗೌರಿ ಬರೀ ತಿರುಗೋದ ಮಾಡ್ತಾರೆ ಇವ್ರು ಅಂತಂತತಿ. ಏನು ಮಾಡೋದು ಗೌರಿ, ಮದುವೆ ಸೀಸನ್ ಯಾಕ ನೋಡಿದಲ್ಲ ಹೆಂಗದರ್ತತಿ. ಈ ಕಡೆ ಎಲ್ಲಾರ ಕಟ್ಟಬೇಕಿತ್ತು ಅದನ್ನು, ಇಲ್ಲಿ ಕಡೆ ಕಟ್ಟಬೇಕಿತ್ತು. ಅಲ್ಲಿ ಯಾರು ಕಟ್ಟಿರೋ ಅದನ್ನ? ಮಗ ಇಷ್ಟನ್ನು ಕಟ್ಟಾನ, ಮೇವು ಇಲ್ದಲ್ಲೇ ಕಟ್ಟಾನ. ಇಲ್ಲಿ ಕಡೆ ಮಡ್ಯಾಗ ಕಟ್ಟಬೇಕಲ್ಲ, ಗುಟ ಬಿಡೋದು ಇಲ್ಲೆಲ್ಲ. ರಿಲೇಟಿವ್ಸ್ ಮದ್ವೆ ಇತ್ತಲ್ಲ, ಹಾಗಾಗಿ ನಮ್ಮ ದೇವಿನೂ ಕರ್ಕೊಂಡು ಹೊಂಟಿದ್ವಿ. ಹೆಂಗಿದ್ರು ಸ್ವಲ್ಪ ದೂರ ಇತ್ತು ಅದು ಊರ, ಕಾರ್ ತೊಗೊಂಡು ಹೋಗ್ಬೇಕಿತ್ತಲ್ಲ, ಹಾಗಾಗಿ ನಾವು ಬೈಕ್ ತೊಗೊಂಡು ಹೋಗೋಣ ಅಂತಾನೆ. ಮಳೆಗಾಲ ಅಲ್ಲ, ಹಾಗಾಗಿ ಆ ಕಡೆ ಮತ್ತು ಮಳೆ ಐತಿತ್ತಂದ್ರೆ ಮಳೆಗೆ ಸಿಗಾಕೊಂಡು ಇದಕ್ಕೆ ಬ್ಯಾಡ ಅಂಥೇಳಿ ಕಾರ್ ತೊಗೊಂಡು ಹೋಗೋಣ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದ್ರ ಸಲುವಾಗಿ ಇಲ್ಲ ಹೋಗೋಣ ಬಾ ಅಂತೇಳಿ ಅಂತಂದೆ. ಪಾಪಕ್ಕೆ ಈಗ ಎಲ್ಲಿ ಹೋಗಂಗಿಲ್ಲಲ್ಲ, ಹಂಗೆ ನಮ್ಮ ಕಡೆ ಹೋದ್ರೆ ಅಕ್ಕಿದ ಒಂದಿಟ್ಟು ಮೈಂಡ್ ಫ್ರೆಶ್ ಇರ್ತದೆ, ಏನೋ ಒಂಥರ ಖುಷಿ ಅಂತ ಅನ್ನಿಸ್ತೈತೆ ಅಂತೇಳಿ 3 ಜನ ಒಟ್ಟಿಗಿನ್ನ ಹೊಂಟಿದ್ವಿ. ಹಿಂಗೆ ಮಾತಾಡ್ಕೊತ ಇನ್ನೂ ಹೊಂಟಿದ್ವಿ. ಹಿಂಗೆ ಇರ್ಬೇಕು ನೋಡಿ, ಯಾವಾಗಲೂ ನಕ್ಕೊಂತ ಮಾತಾಡ್ಕೊತ. ಅದಕ್ಕಂತಾರಪ್ಪ ಗಂಡ ಎಂತ ನೀನು ಯಾವಾಗಲೂ ಕೌ ಮಾಡ್ತಿರ್ತಿ ಅಂತ ನಾಗದಿದ್ದಾರೆ ನಮ್ಮ ಮನೆಯವ್ರು. ಹಂಗೆ ನಮ್ಮ ದೇವಿ ಬಗ್ಗೆ ಹಂಗೆ ಮಾತಾಡ್ಕೊತ ಈಗ ಬಂದೀವಿ ಮದುವೆ ಮನೆಗೆ. ನಮ್ಮ ಪ್ರೀತು ಬಂದ ನೋಡ್ರಿ, ಅವ್ನು ಕೂಡ ಹಂಗೆ ಅವ್ ಬಂದ. ನಮ್ಮಂತೆಲ್ಲಿ ಬರಲಿಲ್ಲ, ದೇವಿ ಅಂತೆಲ್ಲಿ ಹೋದ. ಆಕೆ ಕರ್ಕೊಂಡು ಕುಂತ ತಗೊಂಡಳು. ಅಂದ್ರೆ ಅವ್ರ ಮಾವ ಏನಾರು ಅಂತಾನೇನೋ ಅಂತೇಳಿ ಅವ ಅಲ್ಲೇ ಆಕೆ ಅಂತೆಲ್ಲಿ ಕುಂತು ಮತ್ತೆ ಹೋದ. ನಾವು ಮದುವೆ ಮುಗಿಸ್ಕೊಂಡು ವಾಪಸ್ ಊರ ಕಡೆ ಹೊಂಟಿವಿ ನೋಡ್ರಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪಲೋಕಾಯುಕ್ತರು ನಾಳೆಯಿಂದ ಬಾಳೆಹಣ್ಣು ನೋಡ್ರಿ ಎಷ್ಟು ಚಂದಾಗ್ಯಾವು. ಫ್ರೆಂಡ್ಸ್, ನಾವು ನಿನ್ನೆ ಮದ್ವೆಗೆ ಹೋಗಿದ್ವಲ್ಲ, ನನಗಲ್ಲೇನು ವಿಡಿಯೋ ಮಾಡೋಕೆ ಆಗಲಿಲ್ಲ, ವಿಡಿಯೋ ಮಾಡಿಲ್ಲ. ನಾನು ಮೊನ್ನೆ ಇದು ಬಾಗಲಕೋಟೆಗೆ ಮತ್ತು ಬೈಲಹೊಂಗಲಕ್ಕೆ ಹೋದಾಗ ಮೇಕಪ್ ಮಾಡ್ಕೊಂಡು ಸೀರೆ ಉಟ್ಕೊಂಡು ಹೋಗಿದ್ನಲ್ಲ. ಮೇಕಪ್ ಅಂದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಕೈತಿ. ಬಟ್ ಭಾಳ ಆಗಿತ್ತಂತ ನಿಮಗೆ ಅನ್ನಿಸ್ತ, ನನಗೆ ಅನ್ನಿಸ್ಲಿಲ್ಲ ಭಾಳ ಆಗಿತ್ತಂತೇಳಿ. ಅಲ್ಲಿ ಕೆಲವರ ಅಂದ್ರೆ ಅವ್ರವ್ರ ಅನಿಸಿಕೆಯನ್ನು ಹೇಳ್ಯಾರ, ಅದು ನಮಗೂ ಹರ್ಟ್ ಆಗಿರ್ತೈತಿ ಆ ಥರ ಇದನ್ನು ಮಾಡಿದಾಗ.
ಹಿಂಗೆಲ್ಲಾದ್ರೂ ನಿಮ್ಗೆ ಗೊತ್ತಾ ನಾನು ಭಾಳ ಫಂಕ್ಷನ್ ಕತಿಗೆ ಹೋಗಂಗಿಲ್ಲ ಅಂತೇಳಿ ಈ ಸಲ ಬಿಡಾಕ್ ಆಗದೆ ಇರುವಂಥವು ಇದ್ದು ಹಾಗಾಗಿ ನಾನು ಫಂಕ್ಷನ್ಗೆ ಹೋಗಿದ್ದಷ್ಟೇ. ನಿಮ್ಗೇನಾದರೂ ಲೈಫಲ್ಲಿ ಏನಾದರೂ ಒಂದು ಕೊರತೆ ಇದ್ದಾಗ ಎಲ್ಲಾರು ಹೋಗ್ಬೇಕಂತ ಅನ್ಸಂಗಿಲ್ಲ, ಏನಿಲ್ಲ. ನಿನ್ನೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೀನಿ, ಅವ್ರು ಆ್ಯಕ್ಟ್ ಮಾಡ್ಯಾರ, ಜಸ್ಟ್ ಆ್ಯಕ್ಟ್ ಅಷ್ಟೇ ಅವ್ರದ್ದು. ಅವ್ರಿಗೆ ಮಕ್ಳಾಗ್ಯಾವ. ಅಂದ್ರೆ ನಮ್ಮ ಸಂಬಂಧಿಕರದ ಮದ್ವೆ ಐತಿ, ಇನ್ನೊಂದು ಮದ್ವೆ. ಯಾರಾದ್ರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ನೋಡಿರ್ಬೋದು. ಅಲ್ಲಿ ಎಷ್ಟೆಲ್ಲ ಕಮೆಂಟ್ ಇದ್ದು ಅಂತಂದ್ರೆ ಅದನ್ನ ನೋಡಿನ ಕಣ್ಣಾಗ ನೀರು ಬರ್ತಿತ್ತು. ಅದು ಯಾಕೆ ನೋಡಿನ ಕಣ್ಣಾಗ ನೀರು ಬರ್ತಿತ್ತು. ರಿಯಲ್ ಆಗಿ ಅನುಭವಿಸೋರಿಗೆ ಅದು ಏನಂತಂದ್ರೆ ಪದಗಳಲ್ಲಿ ಹೇಳಾಕ ಸಾಧ್ಯನೇ ಇಲ್ಲ. ಅಷ್ಟೊಂದು ನೋವು ಪ್ರತಿಯೊಂದು ಹೆಣ್ಮಗಳನ್ನು, ಅಂದ್ರೆ ತಾಯಿ ಆಗದೆ ಇರುವಂಥ ಹೆಣ್ಮಗಳನ್ನ ಅನುಭವಿಸ್ತಿರ್ತಾಳ. ಈಗ ನಾವು ಏನೋ ಒಂದು ಹೊಸ ಸೀರೆ ಉಟ್ಕೊಂಡ್ರೆ, ನಾವು ಏನೋ ಒಂದು ತೊಗೊಂಡ್ರು ಅದನ್ನ ಅದಕ್ಕೆ ಕಂಪೇರ್ ಮಾಡ್ತಾರ. ಅಯ್ಯೋ ಹಂಗೆ ಮಾಡೋ ಬದಲು ಹಿಂಗೆ ಮಾಡ್ಬೋದಿತ್ತಲ್ಲ, ಹಿಂಗೆ ಮಾಡೋ ಬದಲು ಹಂಗೆ ಮಾಡ್ಬೋದಿತ್ತಲ್ಲ ಅಂತೇಳಿ. ಸದ್ಯಕ್ಕೆ ನಾನು ನಮ್ಮ ಮನೆಯವರು ಖುಷಿಯಾಗಿದ್ದೀವಿ. ಬಟ್ ಯಾರೂ ಬ್ಯಾಡ ಅಂತ ಯಾರೂ ಅನ್ಕೊಳಂಗಿಲ್ಲ, ಎಲ್ಲರಿಗೂ ಬೇಕಂತನೇ ಇರ್ತೈತಿ. ಆ ವಿಷಯದೊಳಗೆ ಬ್ಯಾಡ ಅಂತ ಇರಂಗಿಲ್ಲ. ಏನಂತಂದ್ರೆ ಅಯ್ಯೋ ಹೆಣ್ಣಿಗೆ ಇರ್ಬೇಕಾಗಿರೋದನ್ನ ನಿನಗಿಲ್ಲ ಅಂತೇಳಿ ಕಮೆಂಟ್ ಬಂದಿತ್ತು. ಅದು ನೋಡಿ ನಂಗೆ ಸಿಕ್ಕಾಬಿಟ್ಟು ಬೇಜಾರಾಗ್ಬಿಡ್ತು. ನಂಗೆ ನನ್ನ ಫ್ರೆಂಡಿನೂ ಕಾಲ್ ಮಾಡಿದ್ದಾಳೆ, ಹೇಳಿ ಅಳಾಕತ್ಬಿಟ್ಟು ನಾನು. ಹಿಂಗೆಲ್ಲ ಒಂದು ಚಲೋ ಸೀರೆ ಉಟ್ಕೊಂಡ್ರು ಹಿಂಗೆ ಮಾತಾಡ್ತಾರಲ್ಲ, ನಾವು ಎಲ್ಲಾರು ಹೋದ್ರೂ ಹಿಂಗೆ ಮಾತಾಡ್ತಾರಲ್ಲ ಅಂದ್ರೆ ನಮಗೆ ಮನ್ಸ ಇರಂಗಿಲ್ಲ. ಅದನ್ನ ಬಿಟ್ಟರೆ ಬೇರೆ ಲೈಫ ಇಲ್ಲನ. ಅದೇ ನಾವ ಬೇಕಂತನೂ ಮಾಡ್ಕೊಂಡಿರ್ತೇನೋ, ಯಾಕೆ ಈ ಥರ ಮಾತಾಡ್ತಾರ, ಅದು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಯಾಕೆ ಈ ಥರ ಮಾತಾಡ್ತಾರೋ ಅಂತೇಳಿ ಸಿಕ್ಕಾಪಟ್ಟಿ ಹರ್ಟ್ ಆತ. ಅದ್ರೊಳಗೆ ಹಿಂಗೆ ಎಲ್ಲರೂ ಫ್ರೆಂಡ್ಸ್ ಫ್ಯಾಮ್ಲಿಯೊಳಗೆ ಜಾಸ್ತಿ ಭಾಳ ದಿನ ಅಂದ್ರೆ ಭೇಟಿ ಆಗ್ಲಾರ ಇದ್ರಂದ್ರೆ ಭೇಟಿ ಆದ್ರೆ ಫಸ್ಟ್ ಕೇಳೋದನ್ನ ಅದನ್ನ. ಹಾಗಾಗಿ ನಾನು ಅದು ಏನಂತಂದ್ರೆ ಎಲ್ಲಿ ಹೋಗಕ್ಕೆ ಇಷ್ಟಪಡಂಗಿಲ್ಲ. ಗೊತ್ತಿಲ್ಲದೆ ಇರೋ ಜನರ ಜೊತೆ ಬೆರೆಯಕ್ಕೆ ಇಷ್ಟಪಡ್ತೀನಿ ನಾನು, ಗೊತ್ತಿರೋರ ಜೊತೆ ಬೆರೆಯಕ್ಕೆ ನಾನು ಯಾವತ್ತೂ ಇಷ್ಟಪಡಂಗಿಲ್ಲ. ಬಟ್ ಯಾರಿಗೂ ಹಂಗೆ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾವು ಅನುಭವಿಸ್ತಾ ಇರೋ ನೋವಿಗಿಂತ ಈಗ ನೀವು ಹಾಕೋ ನೆಗೆಟಿವ್ ಕಮೆಂಟ್ ದೊಡ್ಡ ಮಟ್ಟಿಗೇನು ಗಾಯ ಮಾಡಂಗಿಲ್ಲ. ಆಗಿರೋ ಗಾಯಕ್ಕೆ ಚುಚ್ಚತೈತೆ ಅಷ್ಟ, ಚುಚ್ಚಿ ಮತ್ತೆ ಗಾಯ ಮಾಡ್ತೈತಿ. ಅಂತ ದೊಡ್ಡ ಗಾಯನ ತಡ್ಕೊಂಡಿರ್ತೇವಂತ ಈ ಸಣ್ಣ ಗಾಯನ ತಡ್ಕೊಳಕ್ ಆಗಂಗಿಲ್ಲ ಅಂತಲ್ಲ, ತಡ್ಕೊಳ್ಳೋ ಶಕ್ತಿ ಭಗವಂತ ನಮಗೂ ಕೊಟ್ಟಿರ್ತಾನ. ಬಟ್ ಹೆಂಗಂತಂದ್ರೆ ಈಗ ನಾನು ಮಾತಾಡ್ತೇನೆ, ನಾನು ಇನ್ನೊಂದು ಹೆಣ್ಣಿಗೆ ಅಯ್ಯೋ ಆಕೆಗೇನು ಮಕ್ಕಳಾಗಿಲ್ಲ, ಅಯ್ಯೋ ಆಕೆಗೆ ಮಕ್ಕಳಾಗಂಗಿಲ್ಲ ಬಿಡ, ಆಕೆ ಹಂಗೆ ಹಿಂಗೆ ನಾವೇನೋ ಮಾತಾಡ್ತೇವೆ ಅಂತ ಅನ್ಕೋರಿ. ಅದು ಮುಂದೆ ನಮ್ಮ ಹೊಟ್ಟೆಲಿ ಹುಟ್ಟು ಮಕ್ಕಳಿಗೆ ಅದು ಪರಿಣಾಮ ಬೀರ್ಬೋದು, ಅವ್ರಿಗೆ ಆ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ನಾನು ಹೇಳೋದು, ಅದೇನೋ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ ಅಂತಂತಾರಲ್ಲ, ನಮ್ಮ ಪಾಪ ಕರ್ಮನ ನಾವು ಅನುಭವಿಸ್ತಿರ್ತೀವಿ, ಬಿಡ್ತಿರ್ತೀವಿ. ಅದು ಪೂರ್ವ ಜನ್ಮದ ಪಾಪ ಕರ್ಮನೋ ಅಥವಾ ಈ ಜನ್ಮದ ಪಾಪ ಕರ್ಮನೋ ಅದು ನಮ್ಗೆ ಇರಲಿ, ಅದನ್ನ ನೀವು ಮಾತಾಡಿ, ನೀವು ಪಾಪನ ಕಟ್ಕೊಳಕ್ ಹೋಗ್ಬೇಡಿ ಅಂತ ಹೇಳೋದು. ನಾವು ನಕ್ಕೊಂತ ಮಾತಾಡ್ತೇವಿ, ನಕ್ಕೊಂತ ಉತ್ತರ ಕೊಡ್ತೇವೆ ಅಂತ ಹೇಳಿ ನೋವು ಇರಂಗಿಲ್ಲ ಅಂತಲ್ಲ. ಇಲ್ಲೇ ಯಾಕಂದ್ರೆ ಇಷ್ಟಪಡೋರ್ನು ಇರ್ತಾರ, ಇಷ್ಟಪಡದೇ ಇರೋರ್ನು ಇರ್ತಾರ. ಇಷ್ಟಪಡೋರಿಗೆ ನಾವು ಹತ್ರ ಅವ್ರ ಕಣ್ಣಲ್ಲೂ ಸಹಿತ ಕಣ್ಣೀರು ಬರ್ತಾವ. ಇಷ್ಟಪಡದೇ ಇರೋರ ಮುಂದೆ ನಾವು ಹತ್ತೀವಿ ಅಂದ್ರೆ, ನಾವು ಕಣ್ಣೀರು ಸುರಿಸಿದ್ವಿ ಅಂದ್ರೆ ಅವ್ರು ಖುಷಿ ಪಡ್ತಾರೆ, ಅವ್ರ ಮನಸ್ಸು ಖುಷಿ ಪಡ್ತೈತಿ. ಅದಕ್ಕೋಸ್ಕರ ನಾನು ಎಷ್ಟೋ ನೋವುಗಳದಾವ, ಇಲ್ಲಂತಲ್ಲ, ಎಷ್ಟೋ ಅದನ್ನ ಅನುಭವಿಸ್ತಿರ್ತೇವೆ ನಾವು. ಬಟ್ ಎಲ್ಲಾನು ಹೇಳ್ಕೊಳಕ್ ಆಗಂಗಿಲ್ಲ. ಲವರ್ ಅಂತಂದಿಂದ ಇದು 20 ನಿಮಿಷ 30 ನಿಮಿಷ ಹಬ್ಬ ಬಂದು 40 ನಿಮಿಷದ ವಿಡಿಯೋನ ಅಷ್ಟೇ ನೋಡ್ತೀರಿ. ಇದ್ರ ಆಚೆನೂ ಬೇರೆ ಜೀವನ ಇರ್ತೈತಿ. ಕಷ್ಟ ಸುಖ ನೋವು ನಲಿವು ಎಲ್ಲನೂ ಇರ್ತೈತಿ. ಅದನ್ನ ಹೈಡ್ ಮಾಡ್ಕೊಂತ ನಮ್ದೇನು ದಿನನಿತ್ಯದ ಜೀವನ ಏನು ನಗುವಿನ ಜೀವನ ಇರ್ತೈತಲ್ಲ ಅದಷ್ಟ ಶೇರ್ ಮಾಡ್ಕೊತಿರ್ತೇವಿ. ಅದನ್ನ ನಾನು ಭಾಳಷ್ಟು ಸಲ ಹೇಳೇನಿ ನಾನು. ನಾವೆಲ್ಲ ಹೋದ್ರ ಏನೋ ತಿಂದ್ರ ಉಂಡ್ರ ಅದಕ್ಕೆ ಹೊಂದಾಣಿಕೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಅಂತೇಳಿ ಅರ್ಥ ಮಾಡ್ಕೋತೀರಂತ ಅನ್ಕೋತೇನೆ ನಾನು. ಯಾಕಂದ್ರೆ ಎಲ್ಲರಿಗೂ ಹರ್ಟ್ ಆಕೈತಿ, ಎಲ್ಲರಿಗೂ ಬೇಜಾರಾಕೈತಿ. ಏನು ಉಂಟಷ್ಟೇ ಜಾಕ ಮಾಡೋದು, ನಮ್ಮ ನೀರು ಜಾಕ ಮಾಡ್ಲಾರ್ದ ಬಂದು ಕುಂತ್ರು ನೋಡ್ರಿ. ಕರೇನು ನನಗೆ ಅಲ್ಲಿ ಫಂಕ್ಷನ್ಗೆ ಹೋಗಿ ಬಂದಿನಿ, ಸಿಕ್ಕಾಬಡಿ ಬೇಜಾರಾಗಿಬಿಡ್ತು ನನಗೆ. ಮೊನ್ನೆ ಅವಾಗ ಹೋಗಿ ಬಂದಾಗ ಮತ್ತು ನಿನ್ನೆ ಹೋಗಿ ಬಂದಾಗ ಭಾಳ ಅಂದ್ರೆ ಭಾಳ ಇದಾತ. ಹಾಗಾಗಿ ಒಳ್ಳೆ ನನಗೆ ಅಲ್ಲಿ ಏನು ವಿಡಿಯೋವನ್ನು ಮಾಡಲಿಲ್ಲ. ನನ್ನ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ಹೊಳ್ಳಿ ಮತ್ತು
ಏನು ಮಾಡ್ಬೇಕಂತನೂ ಗೊತ್ತಾಗಲಿಲ್ಲ ನನಗೆ. ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ನಾನು ಅರ್ಥ ಮಾಡ್ಕೋರ ಖಂಡಿತ ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ. ಯಾರಿಗೂ ಹರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟ ನಾನು ಹೇಳೋದು. ನೀವು ನನಗೆ ಹರ್ಟ್ ಮಾಡಿದ್ರೆ ನಿಮ್ಗೆ ಯಾರೋ ಹರ್ಟ್ ಮಾಡ್ತಿರ್ತಾರ, ನೀವು ನನಗೆ ಬೈದ್ರೆ ನಿಮ್ಗೆ ಯಾರೋ ಬೈತಿರ್ತಾರೆ ಯಾವುದೋ ಒಂದು ಇದ್ರೊಳಗೆ. ಈಗ ಹೆಂಗಂತಂದ್ರೆ ಕಲಿಯುಗ ಇದು. ನಾವು ಈಗೇನು ನಡೆದಿರ್ತೈತಲ್ಲ, ನಮ್ಗೆ ಈಗೇನು ಅನ್ಯಾಯ ಆಗಿರ್ತೈತಲ್ಲ, ಅದ್ರ ತಕ್ಷಣ ಆಗದೆ ಇದ್ರು ಒಂದು ವರ್ಷ 6 ತಿಂಗಳದೊಳಗಾಗಿನ ಎಲ್ಲ ತೋರಿಸ್ತೈತಿ. ಭಗವಂತ ಎಲ್ಲಾನು ತೋರಿಸ್ತಾನ. ಅದು ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಆ ಥರದ ಕಂಡೇನಿ ನಾನು. ಹಾಗಾಗಿ ಹೇಳೋದು, ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿ ಇನ್ನೊಬ್ಬರಿಗೆ ನೋವು ಕೊಟ್ಟು ಖುಷಿಯಿಂದ ಇರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ ನಾನು. ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕ್ರಿ. ಖುಷಿ ಪಡ್ತೀರಿ, ಭಾಳಷ್ಟು ಜನ ಖುಷಿ ಪಡ್ತೀರಿ, ಇಲ್ಲ ಅಂತಲ್ಲ. ನಾನು ಚಂದಂಗೆ ರೆಡಿ ನೀವು ಪ್ರತಿದಿನದ ಲಾಗಲ್ಲೂ ಸಹಿತ ನೋಡಿದಾಗ ಹೇಳ್ತೀರಿ ಚಲೋ ಡ್ರೆಸ್ ತಗೋರಿ, ಚಂದ ಕಾಣಿಸ್ರಿ, ಚಲೋ ಚಲೋ ಹಾಕೋರಿ ಅಂತೇಳಿ. ಖುಷಿ ಆಕೈತೆ. ಏನಾದ್ರು ತಪ್ಪಿದ್ರೆ ಅದನ್ನ ಹೇಳೋ ರೀತಿ ಇರ್ತೈತಲ್ಲ, ಒರಟಾಗಿ ಹೇಳೋದಕ್ಕೆ ಮೃದುವಾಗಿ ಹೇಳೋದಕ್ಕೂ ವ್ಯತ್ಯಾಸ ಇರ್ತೈತೆ. ಹಾಗಾಗಿ ಒರಟಾಗಿ ಹೇಳ್ತಿರೋ ಅಥವಾ ಮೃದುವಾಗಿ ಹೇಳ್ತಿರೋ ನಿಮಗೆ ಬಿಟ್ಟಿದ್ದ ಇಷ್ಟ ನಾನು ಹೇಳೋದು. ಸದ್ಯದ ಮನಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದಾಗಿ ನಂಗೆ ಮತ್ತೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಮತ್ತು Q&A ಲಾಗ್ದ ನಾನು ಇದನ್ನ ಹಾಕಿದ್ನಲ್ಲ, ನಾಳೆ ಇಲ್ಲ ನಾಡ್ದೆ ನಾನು ನಾಳೆಗೆ ವಿಡಿಯೋ ಶೂಟ್ ಮಾಡ್ತೇನೆ. ಇವತ್ತೇನು ವಿಡಿಯೋ ಶೂಟ್ ಮಾಡೋಂಗಿಲ್ಲ. ಈಗ ಟೈಮ್ 11 ಮ್ಯಾಗ ಆಗೈತೆ ನೋಡ್ರಿ. ಅದೇ ಹೇಳಿದ್ನಲ್ಲ, ವಿಡಿಯೋ ಮಾಡೋ ಮನಸ್ಸನ್ನೇ ಇರಲಿಲ್ಲ ನನಗೆ. ಹಾಗಾಗಿ ಅಟ್ಲೀಸ್ಟ್ ಹೇಳಿದ್ರ ಒಂದು 10 ಜನದೊಳಗೆ ನೆಗೆಟಿವ್ ಆಗಿ ಮಾತಾಡೋರು, ನೆಗೆಟಿವ್ ಹಾಕೋರು ಅದರಲ್ಲಿ ಒಬ್ಬರನ್ನಾದರೂ ತಿಳ್ಕೊತಾರಲ್ಲ ಅನ್ನೋ ಒಂದು ರೀಸನ್ನಿಂದಾಗೆ ನಾವು ಹೇಳ್ತಿರ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈಫ್ ಶೇರ್ ಮಾಡ್ಕೋತೀವಂತಂದಿಂದ ಏನು ಇರಂಗಿಲ್ಲ ಅಂತಲ್ಲ, ಎಲ್ಲನೂ ಇರ್ತೈತಿ. ಬಟ್ ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕ್ರಿ ಅಷ್ಟೇ ನಾನು ಹೇಳೋದು. ವಿಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಾಕತ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ರಿ. ನಮ್ಮ ಎಲ್ಲ ಆಸೆ ಕನಸುಗಳು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋ ಅಂಥ ಸಮಯ ಸಂದರ್ಭ ಆದಷ್ಟು ಲಗುನ ಬರಲಿ. ನಿಮ್ಮೆಲ್ಲರ ಪ್ರೀತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಅದಕ್ಕೆ Q&A ಲಾಗ ನಾಳೆಗೆ ವಿಡಿಯೋ ಶೂಟ್ ಮಾಡಿ ನಾಡಿದ್ದ ವಿಡಿಯೋ ಹಾಕ್ತೇನೆ. ಇನ್ನೂ ಏನಾದರೂ ನಿಮ್ಮ ಪ್ರಶ್ನೆಗಳು ಇದ್ದು ಅಂದ್ರೆ ಇಲ್ಲಿ ಕೇಳಿ ನಾನು ಎಲ್ಲನೂ ಬರೆದರ ಇಟ್ಕೋತೀನಿ. ಇಲ್ಲಾಂದ್ರೆ ನಮ್ಮ ಮನೆಯವ್ರ ಫೋನ್ಯಾಗ ನೋಡಿ ನಾನು ನಿಮ್ಗೆ ರಿಪ್ಲೈ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಅಷ್ಟ ಹೇಳಿ ಈ ಲಾಗ್ನ ಮುಗಿಸ್ತೀನಿ. ಕೆಲವ್ರಿಗೆ ಏನು ಅನ್ನಿಸ್ತೈತೆ ಅಂದರೆ, ಹಿಂಗೆ ನಮ್ಮ ಮನಸ್ಸಿನ ನೋವನ್ನು ನಾವು ನಕ್ಕೊಂತ ಹೇಳಿದಾಗ ಅದೇನು ಒಂಥರ ಭಾಷಣ ಅಂತ ಅನಿಸ್ತೈತಿ. ಲೈಫಲ್ಲಿ ಎಲ್ಲನೂ ಸಿಕ್ಕಿರ್ತೈತಿಲ್ಲ ಅಂಥವ್ರಿಗೆ ಭಾಷಣ ಅಂತ ಅನಿಸೋದು ಸಹಜ. ಅದು ಯಾವುದಾದ್ರೂ ಒಂದು ಕೊರತೆ ಇದ್ದು ಅದು ಆ ನೋವನ್ನು ಅನುಭವಿಸಿ ಆ ಸಂಕಟನ ಅನುಭವಿಸಕತ್ತ ಹೆಣ್ಮಗಳಿದ್ದು ಅಂದ್ರೆ ಆ ಥರ ಯಾವತ್ತೂ ಇನ್ನೊಬ್ರಿಗೆ ಹರ್ಟ್ ಮಾಡೋಕೆ ಹೋಗಂಗಿಲ್ಲ. ಯಾಕಂದ್ರೆ ಗೊತ್ತಿರ್ತೈತಿ ನಾವೇನು ನೋವು ಅನುಭವಿಸಾಕತ್ತೀವಿ, ನಾವೇನು ಅನುಭವಿಸ್ತೀವಿ ಅದ ನೋವನ್ನು ಬೇರೆ ರೀತಿಯಿಂದ. ನಮ್ಮ ಮಕ್ಕಳಿಲ್ಲ ಅಂತಂದ್ರೆ ಮಕ್ಕಳದ್ದು ನಾವು ಅನುಭವಿಸ್ತಿರ್ತೇವೆ, ಮತ್ತೊಬ್ಬರ ಬೇರೆ ರೀತಿಯಿಂದ ಏನೋ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರಲಿ ಅಥವಾ ಮತ್ತೊಂದು ಏನೋ ಇರಲಿ ಹಂಗೆ ಅನುಭವಿಸ್ತಿರ್ತಾರೆ. ಅದರಿಂದ ಹೊಡೆತ ಬಿದ್ದಿರ್ತೈತಲ್ಲ, ಅದರಿಂದ ಪೆಟ್ಟ ತಿಂದಿರ್ತಾರಲ್ಲ, ಅವ್ರು ಯಾವತ್ತೂ ಇನ್ನೊಬ್ರಿಗೆ ಕೆಟ್ಟದ್ದು ಮಾತಾಡೋಕೆ ಹೋಗಂಗಿಲ್ಲ. ಅದು ಪೆಟ್ಟ ಬೀಳದೆ ಇರೋರ ಕೆಟ್ಟದನ್ನು ಮಾತಾಡ್ತಾರಂತ ಹೇಳ್ತೇನೆ ನಾನು. ಬಟ್ ಇದಕ್ಕೂ ಏನೇನು ಅಂತಿರೋ ಗೊತ್ತಿಲ್ಲ ನನಗೆ. ನಾನು ಅದನ್ನ ಹೇಳಿಲ್ಲ, ದೊಡ್ಡ ಗಾಯನ ಸಹಿಸ್ಕೊಂಡಿರ್ತೇವೆ ಅಂತ, ಈ ಸಣ್ಣ ಗಾಯನ ಸಹಿಸ್ಕೊಳ್ಳೋ ಶಕ್ತಿ ಇರ್ತೈತಿ. ಆದರೂ ಆ ಕ್ಷಣ ಹರ್ಟ್ ಆಕೈತಿ. ಬದಲಾಗ್ತಾರಲ್ಲ, ತಿಳ್ಕೊತಾರಲ್ಲ, ನಾವೇನೋ ಒಂದು ಹೇಳೋದ್ರಿಂದ ನಮಗೂ ನೋವು ಆಕೈತಿ ಅಂತ ಹೇಳೋದ್ರಿಂದ ಅವರು ನೋವು ಕೊಡಬಾರ್ದು ಅಂತ ಅನ್ಕೋತಾರಲ್ಲ ಅನ್ನೋ ಒಂದು ರೀಸನ್ನಿಂದಾಗೆ ಅದನ್ನು ನಾವು ಹೈಲೈಟ್ ಮಾಡಿ ಹೇಳೋದಷ್ಟ. ಎಲ್ಲ ಲಾಗರ್ಸ್ಗಳು ಅಷ್ಟೇ, ಎಲ್ಲರ ಲೈಫಲ್ಲೂ ಕಷ್ಟ ಆಗ್ತೈತಿ. ಎಂತೆಂಥ ಕೋಟ್ಯಾಧೀಶರು ಇರಲಿ, ಲಕ್ಷಾಧೀಶರು ಇರಲಿ, ಬಡವರು ಇರಲಿ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಇರಲಿ, ಎಲ್ಲರಿಗೂ ಅವ್ರವ್ರದ್ದೇ ಆದ ಕಷ್ಟ ನೋವುಗಳು ಇರ್ತಾವೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ನಾನು ಹೇಳೋದು. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಏನಾದರೂ ತಪ್ಪಾದರೆ ಹೇಳ್ರಿ ಅದನ್ನ ಹೇಳೋ ರೀತಿಯಿಂದ ಹೇಳಿದ್ರೆ ನಾನು ಖಂಡಿತ ಸರಿಪಡಿಸ್ಕೋತೀನಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಟೆಡ್ಡಿನ ಮುಕ್ಕೊಂತ ನಮ್ಮ ಮನೆಯವ್ರು ಮುಕ್ಕೊಂಡ್ರೆ ನಾನು ಮುಕ್ಕೋತೇನೆ. ವೆಂಕಟೇಶ ಜಾಕ ಮಾಡೋಳ ವೆಂಕಟೇಶ್ ಸುಮೀರ. ಫ್ರೆಂಡ್ಸ್, ನಾನಿಲ್ಲಿ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಫೋಟೋ ಏನು ಶೇರ್ ಮಾಡೋಕತ್ತೇನಿಲ್ಲ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಬೇಕಂತಂದ್ರೆ ಅಲ್ಲಿ ನಂಬರ್ ಏನು ಕಾಣಿಸಾಗತ್ತಿಲ್ಲ, ಈ ನಂಬರ್ ನಾನು ಆನ್ಲೈನಲ್ಲಿ ಸೀರೆ ಸೇಲ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದ ಕಳಿಸ್ರಿ. ಇದರಲ್ಲಿ ಕಲರ್ಸ್ ಭಾಳ ಅದಾವ. ನಾನು ಇಲ್ಲೇ ಕೆಲವೊಂದು ಫೋಟೋ ಅಷ್ಟು ಹಾಕೇನೆ. ವಿಡಿಯೋ ಭಾಳ ಲೆಂತ್ ಆಕೈತೆ ಅನ್ನೋ ರೀಸನಿಂದಾಗಿ ಸ್ಟ್ರಕ್ ಆಗತ್ತೈತಿ.
5G ತೊಗೊಂಡ್ರೆ ಫ್ರೀ ಇರ್ತದಂತಲ್ಲ ಡಾಟಾ. ಮಸ್ತ್ ಫೋನ್ ಮಾಡ್ಕೊಂಡು ನಾನು ಇಳಕಲ್ ಸಾರಿ ಮತ್ತು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ವೆಡ್ಡಿಂಗ್ ಸಾರಿ ಮತ್ತು ಪಾರ್ಟಿ ವೇರ್ ಸೀರೆ ಎಲ್ಲ ಥರದ ಸೀರೆನೂ ಸೇಲ್ ಮಾಡ್ತೀನಿ. ನೀವು ನಂಬರ್ನ ಸೇವ್ ಮಾಡ್ಕೊರಿ, ನನ್ನ ಸ್ಟೇಟಸ್ ಹಾಕಿರ್ತೀನಿ. ನಿಮ್ಗೆ ಅಲ್ಲಿ ಡೈಲಿ ಸ್ಟೇಟಸ್ ಬರ್ತಿರ್ತವೆ. ನಿಮ್ಗೆ ಯಾವುದಾದ್ರೂ ಅದ್ರೊಳಗೆ ಇಷ್ಟ ಆದ್ರೆ ನಿಮ್ಗೆ ರೇಟ್ ಓಕೆ ಅನಿಸಿದ್ರೆ ನೀವು ಆರಾಮ್ಸೆ ಸೀರೆನ ತೊಗೋಬೋದು. ರೀಸನಬಲ್ ರೇಟಲ್ಲೇ ಇರ್ತಾವೆ. ಇಳಕಲ್ ಸೀರೆ ಕಾಟನ್ ಸೀರೆ ಏನು ಬರ್ತಾವಲ್ಲ ಅವು ರೇಟ್ ಭಾಳ ಇರ್ತಾವೆ. ಯಾಕಂದ್ರೆ ಕಾಟನ್ ಸೀರೆಗಿಂತ ಈಗ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಭಾಳ ಟ್ರೆಂಡಿಂಗಲ್ಲಿದಾವಲ್ಲ, ಹಾಗಾಗಿ ಅವು ಭಾಳ ಸೇಲ್ ಆಗತ್ತವ. ನಿಮ್ಗೆ ಬೇಕಂದ್ರೆ ತಗೋರಿ. ಸ್ಕ್ರೀನ್ಶಾಟ್ನ ತಗೊಂಡು ನನಗೆ ವಾಟ್ಸಪ್ ಮಾಡಿರಿ. ಓನ್ಲಿ ವಾಟ್ಸಪ್ ಅಂದ ಅವೈಲೇಬಲ್ ಐತಿ. ನಾರ್ಮಲ್ ಕಾಲತಿ ಮಾಡಿದ್ರೆ ಬರೋಂಗಿಲ್ಲ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಸೀರೆ ಏನಾದ್ರು ಡ್ಯಾಮೇಜ್ ಆದ್ರೆ ರಿಟರ್ನ್ ಆಪ್ಷನ್ ಐತಿ. ಸೀರೆ ಏನು ಡ್ಯಾಮೇಜ್ ಆಗಿರೋಂಗಿಲ್ಲ. ಆನ್ಲೈನ್ ಪೇಮೆಂಟ್ ಇರ್ತೈತಲ್ಲ, ಹಾಗಾಗಿ ಡ್ಯಾಮೇಜ್ ಆದರೂ ಸಹಿತ ರಿಟರ್ನ್ ಆಪ್ಷನ್ ಐತಿ. ಎಲ್ಲ ಪ್ಯಾಕಿಂಗ್ ಮಾಡಿನ ಚೆಕ್ ಮಾಡಿನ ಪ್ಯಾಕಿಂಗ್ ಮಾಡಿರ್ತೈತಲ್ಲ, ಹಂಗಾಗಿ ಡ್ಯಾಮೇಜ್ ಐತಿ ಏನೂ ಇರೋಂಗಿಲ್ಲ. ಯಾಕಂದ್ರೆ ಮತ್ತು ಡಬಲ್ ಶಿಪ್ಪಿಂಗ್ ಚಾರ್ಜಸ್ ನಂಗೆ ಬೀಳ್ತೈತಿ. ಅದ್ರ ಸಲುವಾಗಿ ಏನು ಕ್ವಾಲಿಟಿಲಿ ಏನು ಎರಡನೇ ಮಾತನ್ನೆಲ್ಲ. ಕ್ವಾಲಿಟಿ ಅಂತೂ ಮಸ್ತ್ ಇರ್ತಾವೆ. ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಒಳಗೆ ಭಾಳ ನಮೂನಿ ಬರ್ತಾವೆ. ಅದ್ರೊಳಗೆ ಸಿಂಗಲ್ ಕಲರ್ ಬರ್ತೈತಿ, 2D ಬರ್ತಾವೆ, 3D ಬರ್ತಾವೆ, ಹೀಗೆಲ್ಲ ಬರ್ತಾವೆ. ನಿಮ್ಗೆ ಯಾವ ಥರ ಬೇಕು ನೋಡ್ರಿ ಆ ಥರ ಸಿಗ್ತಾವೆ ಸೀರೆ. ಈಗ ತೋರ್ಸಾಕತ್ತಿ ಹೇಳ್ದೆ ಇಳಕಲ್ ಕಾಟನ್ ಸೀರೆ. ಇವು ರೀಸನಬಲ್ ರೇಟಲ್ಲಿ ಅದ ನೋಡ್ರಿ. 950 ಐತಿ ಈ ಸೀರೆ ರೇಟ್. ಇದ್ರೊಳಗಂದ್ರೂ ಕಲರ್ ಮಸ್ತ್ ಅದಾವ. ನಾನು ಒಂದು ತೊಗೋಬೇಕಂತ ಅಂದ್ಕೊಂಡೇನಿ. ನೋಡೋಣ ಏನಾದರೂ ವಿಶೇಷ ದಿನ ಇದ್ದಾಗ ತೊಗೋಬೇಕಂತ ಅಂದ್ಕೊಂಡೇನಿ. ಕಲರ್ ಕಾಂಬಿನೇಷನ್ ಮಸ್ತ್ ಅದಾವ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ನ ತೆಗೆದು ನಂಬರ್ಗೆ ವಾಟ್ಸಪ್ ಮಾಡಿರಿ. ನಿಮ್ಗೆ ಈಗ 4 ದಿನದಾಗ ಅಂದ್ರೆ ಸೀರೆ ಬಂದು ತಲುಪ್ತಾವ. ಮೊದಲೆಲ್ಲ ಒಂದಿಟ್ಟು ಲೇಟ್ ಆಕಿತ್ತು. ಈಗೆಲ್ಲ ಕೊರಿಯರ್ ಮಾಡೋರು ಜಲ್ದಿನ ಸ್ಪೀಡ್ ಕೊರಿಯರ್ ರೀತಿ ಮಾಡ್ತಾರೆ. ಹಾಗಾಗಿ ಲವನ್ನ ಬಂದು ನಿಮ್ಗೆ ಸೀರೆ ತಲುಪ್ತಾವೆ ನೀವು ಅಂದ್ಕೊಂಡಿರೋಂಥ ಟೈಮಿಗೆ. ಇವು ಗಾಯತ್ರಿ ಬಾರ್ಡರ್ ಇಳಕಲ್ ಹ್ಯಾಂಡ್ಲೂಮ್ ಸಾರಿ. ಇಳಕಲ್ ಹ್ಯಾಂಡ್ಲೂಮ್ ಸಾರಿ ಇದ್ರೊಳಗೂ 2-3 ಥರ ಬರ್ತಾವೆ. ನಿಮ್ಗೆ ರೇಟ್ ಹೆಂಗೆ ಇರ್ತೈತಲ್ಲ ಅದ್ರ ತಕ್ಕಂತನ ಕ್ವಾಲಿಟಿ ಇರ್ತಾವೆ. ಕ್ವಾಲಿಟಿ ಅಂತೂ ಮಸ್ತ್ ಅದ. ಈ ಸೀರೆನೂ ಭಾಳ ಸೇಲ್ ಆಗ್ಯಾವ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ಶಾಟ್ನ ತಕ್ಕೋರಿ. ತಕ್ಕೊಂಡ ನನಗೆ ವಾಟ್ಸಪ್ ಮಾಡಿರಿ.